ಅರೆ ಅರೆ ತಮ್ಮ, ತಂದೆಯ ಸಕಾಶವನ್ನು ಪಡೆಯಲು ಸುಗಂಧಭರಿತ ಹೂಗಳಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುಳಿತು ಪ್ರೀತಿಯಿಂದ ತಂದೆಯ ಜೊತೆ ಮಧುರವಾಗಿ ಮಾತನಾಡಬೇಕಂತೆ ತಮ್ಮ. ತಾಯಿ ಇಲ್ಲದ ಜನ್ಮವಿಲ್ಲ, ಮಹಿಳೆ ಇಲ್ಲದ ಮನೆ ಇಲ್ಲ, ಸ್ತ್ರೀ ಇಲ್ಲದ ಜಗವನ್ನು ಊಹಿಸಲು ಸಾಧ್ಯವಿಲ್ಲ, ಅವಳ ಪಾತ್ರ ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ವಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಯಾವ ಮಕ್ಕಳು ಬಹಳ ಮಧುರರಾಗಿದ್ದಾರೆ, ಯಾರಿಗೆ ಸರ್ವಿಸ್ನ ಹೊರತು ಮತ್ತೇನು ತೋಚೋದೇ ಇಲ್ಲ, ಅತಿ ಪ್ರೀತಿಯಿಂದ ತಂದೆಯನ್ನ ನೆನಪು ಮಾಡ್ತಾರೆ, ಖುಷಿಯಲ್ಲಿ ಪ್ರೇಮದ ಕಣ್ಣೀರನ್ನ ಹಾಕುತ್ತಾರೆಯೋ ಅಂತಹ ಮಕ್ಕಳನ್ನ ತಂದೆಯೂ ಸಹ ನೆನಪು ಮಾಡುತ್ತಾರೆ. ತಂದೆಯ ದೃಷ್ಟಿಯು ಹೂಗಳ ಕಡೆ ಹೋಗುತ್ತೆ. ಇಂತಹ ಆತ್ಮವು ಬಹಳ ಒಳ್ಳೆಯದಾಗಿದೆ. ಈ ಆತ್ಮವು ಸರ್ವಿಸ್ ಇದ್ದ ಕಡೆ ಓಡುತ್ತಿರುತ್ತೆ, ಅನೇಕರ ಕಲ್ಯಾಣ ಮಾಡುತ್ತೆ ಎಂದು ಹೇಳುತ್ತಾರೆ ಅಂದಾಗ ತಂದೆಯು ಅಂತಹವರನ್ನ ನೆನಪು ಮಾಡ್ತಾರೆ. ಓಂ ಶಾಂತಿ. ತಂದೆಯು ಕುಳಿತು ಆತ್ಮಗಳಿಗೆ ತಿಳಿಸ್ತಾರೆ, ಶರೀರವು ನೆನಪಿಗೆ ಬರುತ್ತೆ, ಆತ್ಮವು ನೆನಪಿಗೆ ಬರುತ್ತೆ, ಶರೀರವಿಲ್ಲದೆ ಆತ್ಮವನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ತಿಳಿದುಕೊಳ್ಳಲಾಗುತ್ತೆ, ಈ ಆತ್ಮವು ಒಳ್ಳೆಯದಾಗಿದೆ, ಇವರು ಬಾಹ್ಯಮುಖಿಯಾಗಿದ್ದಾರೆ, ಇವರು ಈ ಪ್ರಪಂಚದ ಪರ್ಯಟನೆ ಮಾಡಲು ಬಯಸುತ್ತಾರೆ. ತಂದೆ ಹೇಳ್ತಾರೆ, ಶರೀರವು ಅವಶ್ಯವಾಗಿ ನೆನಪಿಗೆ ಬರುತ್ತೆ, ಆದರೆ ಆತ್ಮವನ್ನೇ ನೆನಪು ಮಾಡಬೇಕು. ಮೊದಲು ಶರೀರ, ನಂತರ ಆತ್ಮ. ತಂದೆಯು ಇವರ ಶರೀರದಲ್ಲೇ ಕುಳಿತಿದ್ದಾರೆ ಅಂದ ಮೇಲೆ ಶರೀರವು ಅವಶ್ಯವಾಗಿ ನೆನಪಿಗೆ ಬರುತ್ತದೆ. ಇಂತಹ ಶರೀರದ ಆತ್ಮದಲ್ಲಿ ಈ ಗುಣಗಳಿವೆ ಅಂತ ಹೇಳ್ತಾರೆ. ನನ್ನನ್ನು ಯಾರು ನೆನಪು ಮಾಡ್ತಾರೆ, ಯಾರಲ್ಲಿ ಬಹಳ ಗುಣಗಳಿವೆ, ಯಾವ ಯಾವ ಹೂವಿನಲ್ಲಿ ಸುಗಂಧವಿದೆ ಅಂತ ತಂದೆ ನೋಡ್ತಾ ಇರ್ತಾರೆ. ಎಲ್ಲರಿಗೆ ಹೂಗಳ ಜೊತೆ ಪ್ರೀತಿ ಇರುತ್ತೆ, ಹೂಗುಚ್ಛವನ್ನು ಮಾಡ್ತಾರೆ. ಅದರಲ್ಲಿ ರಾಜ, ರಾಣಿ, ಪ್ರಜೆ, ಭಿನ್ನ ಭಿನ್ನ ಹೂವು, ಎಲೆ ಇತ್ಯಾದಿಗಳೆಲ್ಲವನ್ನೂ ಸೇರಿಸಿ ಮಾಡ್ತಾರೆ. ತಂದೆಯ ದೃಷ್ಟಿ ಹೂಗಳ ಕಡೆ ಹೋಗುತ್ತೆ. ಇಂತಹ ಆತ್ಮ ಬಹಳ ಒಳ್ಳೆಯದಾಗಿದೆ, ಬಹಳ ಸರ್ವೀಸ್ ಮಾಡುತ್ತದೆ. ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡ್ತಾರೆ. ಎಲ್ಲಿಯಾದರೂ ಸೇವೆ ನೋಡಿದರೆ ಓಡುತ್ತಾರೆ ಎಂದು ತಂದೆಯೂ ಸಹ ಹೇಳ್ತಾರೆ. ಅಷ್ಟು ಸೇವೆ ಮಾಡಿಯೂ ಸಹ ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತುಕೊಂಡಾಗ ಯಾರನ್ನೂ ನೆನಪು ಮಾಡಬಹುದು. ಶಿವ ತಂದೆಯು ಪರಮಧಾಮದಲ್ಲಿ ನೆನಪಿಗೆ ಬರುತ್ತಾರೆಯೋ ಅಥವಾ ಮಧುಬನದಲ್ಲಿಯೋ ತಂದೆಯ ನೆನಪಂತೂ ಬರುತ್ತದೆ ಎಲ್ಲವೇ. ಇವರಲ್ಲಿ ಶಿವ ತಂದೆ ಇದ್ದಾರೆ, ಏಕೆಂದರೆ ತಂದೆಯಂತೂ ಈಗ ಕೆಳಗೆ ಬಂದು ಬಿಟ್ಟರು, ಮುರುಳಿಯನ್ನು ನುಡಿಸಲು ಬಂದಿದ್ದಾರೆ. ಇವರಿಗೆ ತಮ್ಮ ಮನೆಯಲ್ಲಂತೂ ಯಾವುದೇ ಕೆಲಸವಿರುವುದಿಲ್ಲ ಅಂದ ಮೇಲೆ ಅಲ್ಲಿ ಹೋಗಿ ಏನು ಮಾಡ್ತಾರೆ, ಈ ತನುವಿನಲ್ಲೇ ಪ್ರವೇಶ ಮಾಡ್ತಾರೆ ಅಂದಾಗ ಮೊದಲು ಅವಶ್ಯವಾಗಿ ಶರೀರದ ನೆನಪು ಬರುತ್ತದೆ, ನಂತರ ಆತ್ಮ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಎಲ್ಲರಿಂದಲೂ ಎಲ್ಲ ವಿಷಯಗಳಿಂದಲೂ ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇಲ್ಲವಾದಲ್ಲಿ ನಾನೇ ಸರ್ವಶ್ರೇಷ್ಠ ಎಂದು ಹುಚ್ಚು ಭ್ರಮೆಯಲ್ಲಿ ಬದುಕುತ್ತಿರುತ್ತೇವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ತಂದೆಯು ನೋಡ್ತಾ ಇರ್ತಾರೆ, ಇವು ಬಹಳ ಸುಗಂಧ ಭರಿತ ಹೂಗಳಾಗಿವೆ, ಇವು ಇಷ್ಟೊಂದು ಇಲ್ಲ ಅಂದ ಮೇಲೆ ಪದವಿಯು ಕಡಿಮೆಯಾಗುತ್ತೆ. ತಂದೆಗೆ ಯಾರ ಸಹಯೋಗಿಗಳಾಗುತ್ತಾರೆಯೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಅವರು ತಂದೆಯನ್ನ ನೆನಪು ಮಾಡುತ್ತಾ ಇರ್ತಾರೆ. ಬ್ರಾಹ್ಮಣರಿಂದ ವರ್ಗಾವಣೆಯಾಗಿ ದೇವತೆಗಳಾಗ್ತಾರೆ. ಇವರು ದೈವಿ ಹೂಗಳಾಗಿದ್ದಾರೆಯೇ ಅಥವಾ ಆಸುರಿ ಹೂಗಳಾಗಿದ್ದಾರೆಯೇ ಎಂಬ ವರ್ಣನೆಯನ್ನು ಸಂಗಮದಲ್ಲಿಯೇ ಮಾಡಲು ಸಾಧ್ಯ. ಹೂಗಳಂತೂ ಎಲ್ಲರೂ ಆಗಿದ್ದಾರೆ, ಆದರೆ ಇದರಲ್ಲಿ ಅನೇಕ ಪ್ರಕಾರವಿದೆ. ತಂದೆಯು ನೆನಪು ಮಾಡುತ್ತಾ ಇರ್ತಾರೆ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಯನ್ನ ನೆನಪು ಮಾಡುತ್ತಿರ್ತಾರೆ ಅಲ್ವಾ. ಇವರು ಕಡಿಮೆ ಓದುತ್ತಾರೆ ಎಂದರೆ ಮನಸ್ಸಿನಲ್ಲಿ ತಿಳಿಯುತ್ತಾರೆ. ಹಾಗೆಯೇ ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ತಂದೆಯಂತೂ ಹಾಗೆಯೇ ಇದ್ದಾರೆ, ಆದರೆ ಶಿಕ್ಷಕರ ಪಾತ್ರವು ಹೆಚ್ಚಾಗಿ ನಡೆಯುತ್ತೆ. ಶಿಕ್ಷಕರು ಪ್ರತಿನಿತ್ಯವೂ ಓದಿಸಬೇಕಾಗತ್ತೆ. ಈ ವಿದ್ಯೆಯ ಶಕ್ತಿಯಿಂದಲೇ ಅಂತಹ ಪದವಿಯನ್ನು ವಾಸ್ತವದಲ್ಲಿ ಈ ಸಭೆಯಲ್ಲಿ ಪತಿತರು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಪತಿತರು ವಾಯುಮಂಡಲವನ್ನು
ಹಾಳು ಮಾಡುತ್ತಾರೆ. ಒಂದು ವೇಳೆ ಯಾರಾದರೂ ಮುಚ್ಚಿಟ್ಟುಕೊಂಡು ಕುಳಿತುಕೊಂಡರೆ ಅವರಿಗೆ ಏಟು ಬೀಳುತ್ತದೆ, ಒಮ್ಮೆಲೆ ಬಿದ್ದು ಹೋಗುತ್ತಾರೆ. ಈಶ್ವರಿಯ ಸಭೆಯಲ್ಲಿ ದೈತ್ಯರು ಬಂದು ಕುಳಿತುಕೊಂಡರೆ ತಕ್ಷಣ ತಿಳಿಯುತ್ತದೆ. ಕಲ್ಲು ಬುದ್ಧಿಯವರಂತೂ ಆಗಿಯೇ ಇದ್ದಾರೆ, ಆದರೆ ಇನ್ನೂ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ. 100ಕ್ಕೆ 100ರಷ್ಟು ಶಿಕ್ಷೆಯಾಗುತ್ತದೆ. ಇನ್ನು ತಮ್ಮನ್ನು ನಷ್ಟಗೊಳಿಸಿಕೊಳ್ಳುತ್ತಾರೆ. ಇವರಿಗೆ ತಿಳಿಯುತ್ತದೆಯೇ ಎಂದು ನೋಡೋಣ ಎಂದುಕೊಳ್ಳುತ್ತಾರೆ. ನಮಗೇನಾಗಬೇಕು, ಏನು ಮಾಡುವರೋ ಅದನ್ನು ಪಡೆಯುವರು. ನಾವು ಅದನ್ನು ತಿಳಿಯುವ ಅವಶ್ಯಕತೆ ಇಲ್ಲ. ತಂದೆಯೊಂದಿಗೆ ಸದಾ ಸತ್ಯವಾಗಿರಬೇಕು. ಸತ್ಯದೊಂದಿಗೆ ನರ್ತಿಸಿ. ಸತ್ಯವಾಗಿದ್ದರೆ ತಮ್ಮ ರಾಜಧಾನಿಯಲ್ಲಿಯೂ ನರ್ತನ ಮಾಡುತ್ತಾರೆ. ತಂದೆಯೇ ಸತ್ಯವಾಗಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ಸತ್ಯವಂತರಾಗಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ. ನಾವು ಸಂಪಾದಿಸುವ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು. ಅಣ್ಣ, ಬಾಬಾ ಹೇಳ್ತಾರೆ, ಯಾರಿಂದಾದರೂ ಶಾಂತಿಯ ಮಾರ್ಗ ಸಿಗುತ್ತದೆ ಎಂದು ತಿಳಿಯುತ್ತಾರೆ. ತಂದೆಯು ತಿಳಿಸ್ತಾರೆ, ಶಾಂತಿಯ ಸಾಗರನಂತೂ ಒಬ್ಬ ತಂದೆಯೇ ಆಗಿದ್ದಾರೆ. ಅವರು ಜೊತೆ ಕರೆದುಕೊಂಡು ಹೋಗುತ್ತಾರೆ. ಸುಖಧಾಮ, ಶಾಂತಿಧಾಮದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಕಲಿಯುಗದಲ್ಲಿ ಶೂದ್ರ ವರ್ಣವಿದೆ, ಪುರುಷೋತ್ತಮ ಸಂಗಮ ಯುಗದಲ್ಲಿ ಬ್ರಾಹ್ಮಣ ವರ್ಣವಿದೆ. ಈ ವರ್ಣಗಳು ಸಹ ನಿಮ್ಮ ಹೊರತು ಯಾರೂ ತಿಳಿದಿಲ್ಲ. ಇಲ್ಲಿ ಕೇಳುತ್ತಾರೆ, ಹೊರಗೆ ಹೋದಾಗ ಎಲ್ಲವನ್ನು ಮರೆತು ಹೋಗ್ತಾರೆ, ಧಾರಣೆ ಆಗೋದಿಲ್ಲ. ಆದ್ದರಿಂದ ತಂದೆ ತಿಳಿಸ್ತಾರೆ, ಎಲ್ಲಿಯೇ ಹೋಗುತ್ತೀರಿ ಎಂದರೆ ನಿಮ್ಮ ಬಳಿ ಬ್ಯಾಡ್ಜ್ ಇರಲಿ. ಇದರಲ್ಲಿ ಸಂಕೋಚದ ಮಾತಿಲ್ಲ. ಇದನ್ನ ತಂದೆ ಕಲ್ಯಾಣಕಾರಿಯಾಗಿದೆ, ಆದ್ದರಿಂದ ಮಾಡಿಸಿದ್ದಾರೆ. ಯಾರಿಗೆ ತಿಳಿಸಿ ಇದನ್ನು ಕೊಡುತ್ತೀರಿ ಎಂದರೆ ಅವರಲ್ಲಿ ಯಾರಾದರೂ ಬುದ್ಧಿವಂತರಿದ್ದರೆ ಇದಕ್ಕಾಗಿ ತಮಗೆ ಖರ್ಚು ಆಗಿರಬೇಕು ಎಂದು ಹೇಳುತ್ತಾರೆ. ಆಗ ತಿಳಿಸಿ, ಖರ್ಚಂತೂ ಆಗುತ್ತೆ. ಇದು ಬಡವರಿಗಾಗಿ ಉಚಿತವಾಗಿದೆ. ಇದನ್ನು ಧಾರಣೆ ಮಾಡಿದರೆ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಬಡವರ ಬಳಿ ಹಣವೇ ಇಲ್ಲವೆಂದರೆ ಏನು ಮಾಡುತ್ತಾರೆ? ಸದಾ ಖುಷಿಯಲ್ಲಿ ನರ್ತನ ಮಾಡಲು ಸತ್ಯ ತಂದೆಯೊಂದಿಗೆ ಸದಾ ಸತ್ಯವಾಗಿರಬೇಕು. ಏನನ್ನೂ ಮುಚ್ಚಿಡಬಾರದು. ತಂದೆಯ ಯಾವ ಅವಿನಾಶಿ ರತ್ನಗಳನ್ನು ಕೊಡುತ್ತಾರೆಯೋ ಅವನ್ನು ಎಲ್ಲರಿಗೆ ಹಂಚಬೇಕಾಗಿದೆ. ಜೊತೆಗೆ ಶಿವತಂದೆಯನ್ನು ತಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಸಫಲ ಮಾಡಬೇಕಾಗಿದೆ. ಇದರಲ್ಲಿ ಜಿಪುಣರಾಗಬಾರದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ. ಬಿಂದು ಮತ್ತು ಹನಿಯ ಮಹತ್ವವನ್ನು ತಿಳಿದು ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ಮಾಡಿಕೊಳ್ಳುವವರೇ ಸಿದ್ಧಿ ಸ್ವರೂಪ ಭವ. ಶಿವ ಪರಮಾತ್ಮನ ಪೂಜೆಯಲ್ಲಿ ಒಂದು ಬಿಂದುವಿನ ವಿಶೇಷತೆ ಇದೆ, ಇನ್ನೊಂದು ಹನಿಯ ವಿಶೇಷತೆ ಇದೆ. ಎರಡರದ್ದು ತಮ್ಮದೇ ಮಹತ್ವವಿದೆ. ಆತ್ಮ, ಪರಮಾತ್ಮ ಮತ್ತು ಪ್ರಕೃತಿಯ ಈ ಆಟ ಅರ್ಥಾತ್ ಡ್ರಾಮಾ ಮೂರರ ಜ್ಞಾನ ಪ್ರತ್ಯಕ್ಷ ಜೀವನದಲ್ಲಿ ಬಿಂದುವೇ ಅನುಭವವಾಗುತ್ತೆ. ಮತ್ತು ಹನಿಯಾಗಿದೆ ಶುದ್ಧ ಸಂಕಲ್ಪಗಳ ಸ್ಮೃತಿ, ಯಾವುದರಿಂದ ಮಿಲನದ ಸಿದ್ಧಿಯ ಅನುಭವವಾಗುತ್ತೆ. ಆತ್ಮಿಕ ವಾರ್ತಾಲಾಪದಲ್ಲಿ ಪ್ರಾಪ್ತಿಗಳ ಶೀತಲ ಹನಿಗಳು ತಂದೆಯ ಮೇಲೆ ಹಾಕುತ್ತೀರಿ. ಇದರಿಂದಲೇ ಶ್ರೇಷ್ಠ ಸ್ಥಿತಿಯಾಗಿ ಬಿಡುತ್ತೆ. ಇದರ ನೆನಪಾರ್ಥ ಭಕ್ತಿಯಲ್ಲಿಯೂ ನಡೆದು ಬರುತ್ತೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಹೆಚ್ಚು ಮಾತಾಡೋದ್ರಿಂದ ಬುದ್ಧಿಯ ಶಕ್ತಿ ಕಡಿಮೆಯಾಗುತ್ತೆ. ಆದ್ದರಿಂದ ಸ್ವಲ್ಪವೇ ಆದರೂ ಮಧುರವಾಗಿ ಮಾತಾಡಬೇಕು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.